ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನಾನು ಸತ್ಯನಾರಾಯಣ ಪೂಜೆಗೆ ಹೋಗಿದ್ದೆ. ನಮ್ಮ ಪರಿಚಯದವ್ರದ್ದು ಆಂಟಿದು ಸತ್ಯನಾರಾಯಣ ಪೂಜೆ ಇತ್ತು ಅವ್ರ ಮನೆಯಲ್ಲಿ. ಹಾಗಾಗಿ ನಾನು ರೆಡಿಯಾಗಿ ಹೋಗಿದ್ದೆ. ಊಟ ಕೂಡ ಮುಗಿಸ್ಕೊಂಡು ಬಂದೆ. ಇವಾಗ ನಾನು ರಾತ್ರಿ ಊಟಕ್ಕೆ ಮಕ್ಕಳಿಗೆ ಸೋಯಾ ಚಂಕ್ಸ್ ಮಸಾಲ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಸೋಯಾ ಚಂಕ್ಸ್ ಮಸಾಲ ಮಾಡ್ತೀನಿ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಸಪೋರ್ಟ್ ಮಾಡಿ ನೋಡಿರಿ. ಇವಾಗ ಸೋಯಾ ಚಂಕ್ಸ್ ಮಸಾಲ ಮಾಡಲಿಕ್ಕೆ ಏನೇನು ಬೇಕಂತ ಹೇಳ್ತೀನಿ ನೋಡಿರಿ. ಹಸಿ ಕೊಬ್ಬರಿ ತೊಗೊಂಡನೆ, ನಾನು ಒಂದು ಈರುಳ್ಳಿನ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡನಿ, ಹಾಗೆ ಕೊತ್ತಂಬರಿ ಸ್ವಲ್ಪ, ಟೊಮೊಟೊನ ಎರಡನ್ನು ಹೆಚ್ಚಿಟ್ಕೊಂಡನಿ ನೋಡಿರಿ. ಇವು ಸೋಯಾ ಚಂಕ್ಸ್. ಹಾಗೆ ನೋಡಿರಿ, 2 ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೊಂಡನಿ, ಸ್ವಲ್ಪ ಶುಂಠಿ ತೊಗೊಂಡನಿ, ಖಾರದ ಪುಡಿ, ಅರಿಶಿಣ ಪುಡಿ, ಮಸಾಲ ಪುಡಿ, ಹಾಗೆ ಉಪ್ಪು, 2 ಟೊಮೊಟೊನ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡನು ನೋಡಿರಿ. ಇವಾಗ ಸೋಯಾ ಚಂಕ್ಸ್ ನೋಡಿರಿ. ಇವು ಸೋಯಾ ಚಂಕ್ಸನ್ನು ನಾನು ನೀರು ಹಾಕಿ ಒಂದು ಸಾರಿ ತೊಳೆದು ಬೇಯಕ್ಕಿಡ್ತೀನಿ ನೋಡಿರಿ. ಸೋಯಾ ಚಂಕ್ಸ್ನ ನೀರು ಹಾಕಿ ಕುದಿಯೋಕೆ ಇಡಾಕತ್ತೀನಿ. ಅಂದರೆ ಸಾಫ್ಟ್ ಆಗ್ತವೆ. ಒಂದು ಕುದಿಸ್ಬಿಟ್ರೆ ಸೋಯಾ ಚಂಕ್ಸ್ ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿದರೆ ಸಾಫ್ಟಾಗಿ ಆಗ್ತವೆ ಸೋಯಾ ಚಂಕ್ಸ್. ಸೋಯಾ ಚಂಕ್ಸ್ ತುಂಬ ಹೆಲ್ತಿ, ಒಳ್ಳೆಯದು. ಮಕ್ಕಳಿಗೆ ಮಾಡಿಕೊಟ್ರೆ ಪ್ರೋಟೀನ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ, ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಬರೀ ಇವಾಗ ಆ ಕಡೆ ನಾನು ಸೋಯಾ ಚಂಕ್ಸ್ನ ಬೇಯಕ್ಕೆ ಇಟ್ಕೊಂಡು ನೀರು ಹಾಕಿ, ಈ ಕಡೆ ಮಸಾಲ ಯಾವ ಥರ ಮಾಡ್ಕೊಳ್ಳೋದು ಅಂತೇಳಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಬಾಣಲಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಹಾಗೆ ನೋಡಿರಿ, ಈರುಳ್ಳಿ ಕೂಡ ಹಾಕಿದೆ. ಇದನ್ನು ಇವಾಗ ಸ್ವಲ್ಪ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ತುಂಬ ಟೇಸ್ಟ್ ಆಗ್ತೈತಿ ಸೋಯಾ ಚಂಕ್ಸ್ ಮಸಾಲ. ಚಪಾತಿ ಜೊತೆಗೆ, ಬಿಳಿ ಹೋಳಿಗೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ನೋಡಿರಿ. ಈ ಕಡೆ ನಾನು ಸೋಯಾ ಚಂಕ್ಸ್ ಬೇಯಕ್ಕಿಟ್ಕೊಂಡನಿ, ಈರುಳ್ಳಿ ಕೂಡ ಫ್ರೈ ಆಯಿತು. ಇವಾಗ ನಾನು ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ದೊಡ್ಡಕ್ಕೆ, 2 ಟೊಮೊಟೊನ ಹಾಕ್ತಿದ್ದೀನಿ. ಟೊಮೊಟೊ ಕೂಡ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡಬೇಕು ನೋಡಿರಿ. ಟೊಮೊಟೊನ ಈ ಥರ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡಿನಿ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಹಾಗೆ ನಾನು ನೋಡಿರಿ ಒಂದು ಚಕ್ಕೆ, ಸ್ವಲ್ಪ ಏಲಕ್ಕಿ, ಹಾಗೆ ಲವಂಗ ತೊಗೊಂಡಿದ್ನಲ್ವ ಅವನು ಕೂಡ ಹಾಕಿದೆ, ಸ್ಪೈಸಸ್. ಹಾಗೆ ಹಸಿ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ನಲ್ಲ, ಹಸಿ ಕೊಬ್ಬರಿನ ಹಾಕಿದೆ. ಕೊತ್ತಂಬರಿ ಕೂಡ ಹಾಕಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದಮೇಲೆ ನಾನು ನೋಡಿರಿ ಇದನ್ನು ಒಂದು ಜಾರ್ ತೊಗೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಸಣ್ಣಕ್ಕೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು ನೋಡಿರಿ. ಮಿಕ್ಸಿ ಮಾಡಿಂದ ಮಸಾಲ ಈ ಥರ ರೆಡಿ ಆಗೈತಿ. ಇವಾಗ ಒಗ್ಗರಣೆ ಯಾವ ಥರ ಕೊಡೋದು ಪಲ್ಯಕ್ಕೆ ಅಂಥೇಳಿ ತೋರಿಸ್ತಾನೆ ನೋಡಿರಿ. ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆನ ಹಾಕಿದೆ. ಚಟಪಟ ಸಿಡಿಯಬೇಕು ಸಾಸಿವೆ. ಆಮೇಲೆ ನೋಡಿರಿ ಇವಾಗ ನಾನು ಅರ್ಶಿಣ ಪುಡಿ ಹಾಕ್ತಿದ್ದೀನಿ. ಸ್ವಲ್ಪ ಅರ್ಶಿಣ ಪುಡಿ ಗ್ಯಾಸ್ನ ಸ್ಲೋ ಆಗಿ ಇಟ್ಕೊಂಡು ಹಾಕ್ಬೇಕು, ಇಲ್ಲಾಂದ್ರೆ ಅರ್ಶಿಣ ಪುಡಿ, ಖಾರದ ಪುಡಿ ಸೀದ್ ಹೋಗತಿ ನೋಡಿರಿ. ಗ್ಯಾಸನ್ನು ಸ್ಲೋ ಇಟ್ಕೊಂಡು ನಾನು ಅರ್ಶಿಣ ಪುಡಿ ಹಾಕ್ತಿದ್ದೀನಿ. ಹಾಗೆ ನೋಡಿರಿ, ಖಾರ ಪುಡಿ ಕೂಡ ಹಾಕ್ತಾಯಿದ್ದೀನಿ. 2ರಿಂದ 3 ಸ್ಪೂನ್ ಖಾರ ಪುಡಿ ಹಾಕಬೇಕು. ರುಚಿಗೆ ತಕ್ಕಷ್ಟು, ಎಷ್ಟು ಬೇಕಷ್ಟು ಖಾರ ಪುಡಿನ ರುಚಿಗೆ ಅನುಗುಣವಾಗಿ ಹಾಕ್ಬೇಕು ಖಾರ ಪುಡಿನ ನೋಡಿರಿ. ಮಸಾಲ ಪುಡಿ ಕೂಡ 2 ಸ್ಪೂನ್ ಮಸಾಲ ಪುಡಿ ಹಾಕ್ತದನ್ನು ನಾನು ನೋಡಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಮಿಕ್ಸಿ ಮಾಡಿ ಇಟ್ಕೊಂಡವಲ್ವ ಮಸಾಲ, ಅದನ್ನು ಹಾಕಬೇಕು. ಸಣ್ಣಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲನ, ಅದನ್ನು ಹಾಕ್ತದನ್ನು ನೋಡಿರಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿರಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಈ ಥರ ನೀಟಾಗಿ ಮಸಾಲ ಹಾಕಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟ್ ಆಗ್ತತಿ ನೋಡಿರಿ. ಈ ಥರ ಒಂದು ಕುದಿಬೇಕು ಮಸಾಲ. ಇವಾಗ ನಾವು ಸ್ವಲ್ಪ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೋಬೇಕು. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕುದಿಬೇಕು. ಇವಾಗಿದೆ ತುಂಬ ಟೇಸ್ಟ್ ಆಗ್ತತಿ. ಚಪಾತಿ ಜೊತೆಗೆ, ಬಿಳಿ ಹೋಳಿಗೆ ಜೊತೆಗೆ ಚೆನ್ನಾಗಿ ಅನಿಸುತ್ತೆ. ಈಗ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೋಡಿರಿ, ಇವಾಗ ಸೋಯಾ ಚಂಕ್ಸ್ ಬೇಯಿಸ್ಕೊಂಡಿದ್ವಲ್ವ, ಈ ಥರ ಸಾಫ್ಟಾಗಿ ಅವನ್ನ ಸ್ವಲ್ಪ ಹಿಂಡಿ ಈ ಥರ ತೆಗೆದಿಟ್ಕೊತಾ ಇದ್ದೀನಿ ನಾನು.
ನೋಡಿರಿ ಈ ಥರ ಸ್ವಲ್ಪ ಹಿಂಡಿ ಸೋಯಾ ಚಂಕ್ಸನ್ನು ತೆಗೆದು ಇಟ್ಕೊಂಡೆ. ಇವಾಗ ಮತ್ತೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕಿ ಈ ಸೋಯಾ ಚಂಕ್ಸನ್ನು ತೆಗೆದು ಇಟ್ಕೊಂಡವಲ್ಲ ಸ್ವಲ್ಪ ಹಿಂಡಿ ಅದನ್ನು ಹಾಕಿ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿರಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿರಿ ಈ ಥರ ಖಾರ ಪುಡಿ ಎಲ್ಲ ಮಿಕ್ಸ್ ಆಗೋ ಹಾಗೆ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿರಿ ಈ ಕಡೆ ನಾವು ಮಸಾಲ ಕುದಿಯೋಕೆ ಇಟ್ಟಿದ್ವಲ್ವ ಅದಕ್ಕೆ ನಾನು ಇವನ್ನ ಹಾಕ್ತದನಿ. ಇವಾಗ ತುಂಬ ಟೇಸ್ಟ್ ಆಕತಿ ಇದು ಗ್ರೇವಿ, ಅನ್ನ ಜೊತೆಗೂ ಚೆನ್ನಾಗಿ ಆಕತಿ. ನೋಡಿರಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಹಾಕಿಬಿಡ್ಬೇಕು. ನೋಡಿರಿ ಇವಾಗ ಕುದೀತಾ ಐತಿ. ಸೋಯಾ ಚಂಕ್ಸ್ ಮಸಾಲ ರೆಡಿ ಆಗೈತೆ ನೋಡಿರಿ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿರಿ, ತುಂಬ ಟೇಸ್ಟ್ ಆಕತಿ. ಮಕ್ಕಳಿಗೆ ಕೂಡ ಟಿಫನ್ ಬಾಕ್ಸಿಗೂ ಚೆನ್ನಾಗ್ತತಿ. ಹೆಲ್ದಿ ರೆಸಿಪಿ ಇದು. ಲಾಸ್ಟಿಗೆ ಕೊತ್ತಂಬರಿ ಹಾಕಿದರೆ ಸೋಯಾ ಚಂಕ್ಸ್ ಮಸಾಲ ರೆಡಿ ಆಯ್ತು ನೋಡಿರಿ. ನೋಡಿರಿ ಈ ಥರ ಒಂದು ಕುದಿಸಿದ್ರೆ ರುಚಿಯಾದ ಸೋಯಾ ಚಂಕ್ಸ್ ಮಸಾಲ ರೆಡಿ ಆಕತಿ. ನೀವು ಒಂದು ಸಲ ಟ್ರೈ ಮಾಡಿರಿ, ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿ ಆಕತಿ. ನೋಡಿರಿ ಎಷ್ಟು ರುಚಿಯಾದ ಸೋಯಾ ಚಂಕ್ಸ್ ಮಸಾಲ ರೆಡಿ ಆಯ್ತು. ಇದಕ್ಕೆ ಮತ್ತು ನಾವು ತರಕಾರಿನ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ಕ್ಯಾರೆಟು ಬೀನ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಬರೀ ಸೋಯಾ ಚಂಕ್ಸ್ ಅಷ್ಟೇ ಹಾಕಿ ಮಸಾಲಾನ ಮಾಡಿದ್ದೀನಿ. ತುಂಬ ಟೇಸ್ಟ್ ಆಕತಿ ಮಸಾಲ. ನೀವು ಒಂದು ಸಲ ಟ್ರೈ ಮಾಡಿರಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಚಪಾತಿ ಜೊತೆಗೆ. ನೋಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.